ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು, ಪ್ಲೀಸ್, ನೀವು ಇಷ್ಟೊಂದು ಸಲ ಕೇಳೋ ಅವಶ್ಯಕತೆ ಇಲ್ಲ. ಯಾಕೆ ಹೆಲ್ಪ್ ಅಂತೆಲ್ಲ ಮಾತಾಡ್ತಿದ್ದೀರಾ? ನಾನು ಏನು ಮಾಡಬೇಕು ಅಂತ ಹೇಳಿ. ಇವತ್ತು ಸಂಜೆ ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು ಆರಾಧನಾ ಅವರೇ. ಅದಾದಮೇಲೆ ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆಯ್ಕೆನೂ ನಿಮ್ಮೊಬ್ರದ್ದೇ ಆಗಿರುತ್ತೆ. ಸರಿ, ನಾನು ಏನು ಮಾಡಬೇಕು ಅಂತ ಹೇಳಿ. ನೀವು ಹೇಳಿ. ಅಂತಿಮ ನಿರ್ಧಾರ ನಿಮ್ದೇ ಆರಾಧನಾ ಅವರೇ. ವಿಶ್ ಯು ಗುಡ್ ಲಕ್. ರಾಜನಂದಿನಿಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕೆ? ರಾಜನಂದಿನಿ. ಅಮ್ಮ, ನಾನೀಗ ನಿನ್ನ ಮುಂದೆ ಅನುವಾಗಿ ಬಂದಿಲ್ಲ, ರಾಜನಂದಿನಿಯಾಗಿ ಬಂದಿದ್ದೀನಿ. ಪೂರ್ವ ಜನ್ಮದ ಪುಣ್ಯ ಅಂತಾರಲ್ಲ ಹಾಗೆ ನಾನಿನ್ನು ಹೊಸ ಜನ್ಮಕ್ಕೆ ಅಂಟ್ಕೊಂಡಿಲ್ಲ. ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿದ್ದನ್ನ ಈಗ ಪೂರ್ಣ ಮಾಡೋ ಸಮಯ ಬಂದಿದೆ. ಈ ಕಾರಣಕ್ಕೆ ನನ್ನ ಮತ್ತೆ ಹುಟ್ಟು ಹಾಗೆ ಮಾಡಿದ್ಯಾ ಅನ್ಕೋತಿದ್ದೀನಿ. ಅನು ಅನ್ನೋ ಹೊಸ ಹುಟ್ಟಿಗೆ ಅರ್ಥ ಇದೆ ಅಂದರೆ ಮಾತ್ರ ನನ್ನನ್ನು ಬದುಕಿಸು. ಇಲ್ಲ ಅಂದರೆ ಇವತ್ತೇ ನನ್ನ ಜೀವನ ಕೊನೆ ಮಾಡು. ನೀನು ನನ್ನ ಬದುಕಿಸಿದ್ರು ಸಾಯಿಸಿದ್ರು ಅದು ನಿನ್ನ ಆಶೀರ್ವಾದ ಅಂತ ನಾನು ಸ್ವೀಕರಿಸ್ತೀನಿ. ನಮ್ಮ ಬದುಕನ್ನು ದಿಕ್ಕಾಪಾಲು ಮಾಡಿದ್ದ ಚೇಂಡೆ ಮುಂದೆ ಸೋತು ನನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಸಾವನ್ನ ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ. ನನ್ನ ಜೊತೆ ಯಾವಾಗಲೂ ನೀನು ಇರ್ತೀಯ ಅನ್ನೋ ನಂಬಿಕೆಲ್ಲ ಹೋಗ್ತಿದ್ದೀನಿ. ಅನು ಮದುವೆ ಆದ ಹೊಸದರಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾಗ ಖುಷಿಯಿಂದ ಇದೆಯಲ್ಲ, ಅದೆಲ್ಲ ನೆನಪಾಗ್ತಾ ಇದೆ ನನಗೆ. ಹೌದು, ಇವತ್ತು ಅಷ್ಟೇ ಸಂತೋಷವಾಗಿದೆಯಲ್ಲ. ಏನು ಸಮಾಚಾರ? ಎಷ್ಟು ದಿನ ಆದಮೇಲೆ ಸಂತೋಷದ ವಿಷಯಕ್ಕೆ ಅನುಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟು ದಿನನೂ ಅಲ್ಲಿ ಏನಾದ್ರು ಸಮಸ್ಯೆ ಆದಾಗಲ್ವ ನಾವು ಹೋಗ್ತಾ ಇದ್ದಿದ್ದು. ಸುಬ್ಬು, ಇನ್ಮೇಲೆ ನಮ್ಮ ಮಗಳು ಅಳಿಂದ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದಲ್ವಾ?
ನಿಲ್ಸಿ ಗಾಡಿ ನಿಲ್ಸಿ ನಿಲ್ಸಿ ಕಾರ್ನ ಬೇಗ ನಿಲ್ಸಿ. ಯಾಕೆ? ಅಯ್ಯೋ ನಿಲ್ಸಪ್ಪ ಗಾಡಿನ. ಸರ್ 5 ನಿಮಿಷಕ್ಕಿಂತ ಜಾಸ್ತಿ ವೇಟ್ ಮಾಡೋಕ್ಕಾಗಲ್ಲ ಸರ್. ಯಾಕಾಗಲ್ಲ? ಗಾಡಿ ಬುಕ್ ಮಾಡಿರೋ ನಾವು ನಮಗೆ ಬೇಕಾದ ಕಡೆ ನಿಲ್ಲಿಸ್ಬೇಕು. ಒಂದು 10 ನಿಮಿಷಕ್ಕಾದ್ರೆ ಏನಾಗಲ್ಲ, ಬೇಕಾದ್ರೆ ಅದಕ್ಕೂ ಸೇರಿಸಿ ದುಡ್ಡು ಕೊಡ್ತೀವಿ. ಸುಬು ಬೇಗ ಕಾರಿಂದ ಇಳಿ. ಯಾಕೆ? ಅಯ್ಯೋ ಇಳಿ ಅಂದ್ರೆ ಇಳಿಬೇಕು, ಇಳಿ. ಪುಷ್ಪ ಆ ಮರದ ಹತ್ರ ಯಾರೇ ಇದ್ದಾರೆ? ಮರದ ಮೇಲೂ ಯಾರು ನಿಮ್ಮ ಸಂಬಂಧಿಕರಿಲ್ಲ. ಸುಬ್ಬು, ಇತ್ತೀಚೆಗೆ ನಿನ್ಗೆ ತುಂಬ ಮರು ಶುರು ಆಗಿದೆ. ನಮ್ಮ ಅತ್ತೆ ಮಾವ ಸತ್ತು ಎಷ್ಟು ವರ್ಷ ಆಯ್ತು, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಸರಿ ಬಿಡು, ನಿನ್ನ ರೇಕ್ಸಲ್ಲ. ಹಂಗೆ ಬಾ ದಾರಿಗೆ. ದಾರಿಗೆ ಬರದೆ ಹೋದ್ರೆ ನೀನು ಬಿಡಬೇಕಲ್ಲ, ಅದೇನು ವಿಷಯ ಹೇಳು. ಒಳ್ಳೆ ಶಕುನ ಸುಬ್ಬು. ಆ ಮರದ ಹತ್ರ ಜೋಗ್ ತಗೋತಾವಳೆ, ಎಲ್ಲವನ್ನ ಹತ್ರ ಆಶೀರ್ವಾದ ತಗೊಂಡೋಗೋಣ ಬಾ. ತಾಯಿ ಎಲ್ಲವ್ವ, ಉದೋ 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 ಜೋಗ್ತವ. ಈಗ ನಾವು ನಮ್ಮ ಮಗಳ ಮನೆಗೆ ಹೋಗ್ತಾ ಇದ್ದೀವಿ. ಅವತ್ತು ನೀನು ಅರ್ಶನದ ಕೊಂಬು ಕೊಟ್ಟಲ್ಲ, ಅದನ್ನು ತಗೊಂಡಿದ್ದೀನಿ. ನೀನು ಹೇಳ್ದಂಗೆ ನಿನ್ನ ಬಾಯಿ ಅರ್ಕೆಯಿಂದ ನನ್ನ ಮಗಳ ಜೀವನ ಚೆನ್ನಾಗಾಗ್ಬಿಟ್ರೆ ಅಷ್ಟೇ ಸಾಕು. ಹೌದು, ನನ್ನ ಮಗಳು ಸುಖಕ್ಕಿಂತ ಕಷ್ಟಪಟ್ಟಿರೋ ದಿನಗಳೇ ಜಾಸ್ತಿ. ಇನ್ಮೇಲಾದರೂ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡು ತಾಯಿ. ಕೆಲವು ಮಂದಿಗೆ ಸುಖ ಹತ್ರ ಇದ್ರು ತ್ರಾಸ್ನ ತಮಗ್ ತಾವ ಮೈ ಮೇಲೆ ಹೇಳ್ಕೋತಾರ. ಒಂದ್ ರೀತಿಲಿ ಇದು ಹಂಗ. ನಿನ್ ಕೂಸಿನ ಮುಂದಿನ ಸವಾಲು ಕತ್ತಿ ಅಲಗಿನ ಮೇಲೆ ನಡೆದ ಹಂಗ. ಒಂದು ಚೂರು ಎಚ್ಚರ ತಪ್ಪಿದ್ರು ಪ್ರಪಾತಕ್ಕೆ ಬದುಕನ್ನ ಮುರುಪಾಗಿಡ್ಬೇಕಾಗ್ತೈತಿ. ಮತ್ತೆ ನನ್ನ ಮಗಳಿಗೆ ರಾಜಯೋಗ ಶುರು ಆಯ್ತು ಅಂತ ನೀನೇ ತಾನೇ ಹೇಳಿದ್ದು. ಈ ಥರ ಹೇಳಿದ್ರೆ ನಾವೇನು ಮಾಡೋದು? ಹೌದವ್ವ, ಈಗ ಹೇಳಿದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ನೀವೇ ಏನಾದರೂ ಪರಿಹಾರ ಹೇಳಬೇಕು. ಉರಿಯೋ ಸೂರ್ಯ ಎಷ್ಟ ಉರಿದ್ರು ಸಮುದ್ರದ ನೀರು ಕಮ್ಮಿ ಆಗ್ತದೇನಾ? ಹಂಗ ಈ ಅಪಾಯ ತಪ್ಸಕ್ಕ ಎಲ್ಲಮ್ಮ ತಾಯಿ ನಿನ್ನ ಮಗಳ ಬೆನ್ನಿಂದ ನಿಂತು ಕಾಪಾಡ್ತಾಳ. ಆ ತಾಯಿ ಆಶೀರ್ವಾದ ನಿನ್ನ ಮಗಳಿಗೆ ಸಂಪೂರ್ಣವಾಗಿ ಸಿಗಬೇಕು ಅಂದ್ರ ಆ ತಾಯಿ ಸನ್ನಿಧಿಗೆ ಹೋಗಿ ಅರ್ಚನೆ ಮಾಡಿಸಿ ನನ್ನ ಮಗಳು ಅಪಾಯದ ಹಾದಿ ಹಿಡಿದೇ ಇರ್ಲಿ ಅಂತ ಕೇಳ್ಕೋಬೇಕು. ಈಗಲೇ ಹೋಗ್ತೀವಿ. ಹಂಗ ಇನ್ನು ಮುಂದೆ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಅವ್ರ ಜೀವನದಲ್ಲಿ ಯಾವುದೇ ಅಡೆತಡೆ ಬರಬಾರ್ದು ಅಂತಂದ್ರ ಆ ತಾಯಿ ಕೊಟ್ಟಿರೋ ಅರಶಿನ ದಾರನ ನಿನ್ನ ಮಗಳ ಕತ್ಗ ಹಾಕಿ ಗಂಡನ ಕಟ್ಟಬೇಕು. ಈಗ ಗುಡಿಗೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಮಗಳಿಗೆ ಹೋಗಿ ಪ್ರಸಾದ ಕೊಟ್ರ ಮುಗೀತು. ಮುಂದಿನ ಈ ತಾಯಿನ ನೋಡ್ಕೋತಾಳ. ಹಾಗೆ ಆಗಲಿ ತಾಯಿ. ಸುಬ್ಬು, ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅನ್ನದ ಹತ್ರ ಹೋಗೋಣ. ಸರಿ, ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ನಾನು ಅಂದ್ಕೊಂಡಿದ್ದ ಹಾಗೇನೆ ಎಲ್ಲ ಆಗಬೇಕು. ಚೇಂಡೆ ಅಷ್ಟು ಚರಿತ್ರೆನ ನನ್ನ ಮನೆಯವ್ರಿಗೆ, ಅದರಲ್ಲೂ ಮುಖ್ಯವಾಗಿ ಆರ್ಯ ಸರ್ಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಆ ಚೇಂಡೆ ಆರ್ಯ ಸರ್ ಸ್ನೇಹಿತ ಅನ್ನೋ ಒಂದೇ ಕಾರಣಕ್ಕೆ ಅವ್ನು ಮಾಡಿದ ತಪ್ಪನ್ನೆಲ್ಲ ಸಹಿಸ್ಕೊಂಡು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಇವತ್ತು ಆರ್ಯ ಸರ್ ನನ್ನನ್ನು ಒಪ್ಕೊಳ್ಳೇಬೇಕು. ಮತ್ತೆ ನಾನು ಬದುಕು ಬಂದರೆ ಆರ್ಯ ಸರ್ ನಾನು ಹೇಳೋ ಸತ್ಯನ ಒಪ್ಕೊಳ್ಳೋದ್ರ ಜೊತೆಗೆ ಜೀಂಡೆ ಮಾಡಿದ ದ್ರೋಹನೂ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಲೇಬೇಕು. ಮುಂದೆನೇ ಎಡಕ್ಕೆ ತಿರ್ಕೊಳಪ್ಪ. ಮೇಡಮ್, ಲೊಕೇಶನ್ ರೈಟಿಂಗ್ ತೋರಿಸ್ತಾ ಇದೆ. ಅದೇನಾದ್ರು ತೋರಿಸ್ಲಿ, ಮೊದಲು ನಾನು ಹೇಳಿದ ಕಡೆ ಕಾರ್ ತಿರುಗಿಸು. ಸರ್, ನೀವು ಹಾಕಿರೋ ಅಡ್ರೆಸ್ ಬೇರೆ, ಈಗ ಮೇಡಮ್ ಹೇಳ್ತಿರೋ ಜಾಗ ಬೇರೆ. ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ಸರ್, ನಾನು ಲೊಕೇಶನ್ ತೋರಿಸಂಗೆ ರೈಟ್ಗೆ ಹೋಗೋದು, ಲೆಫ್ಟ್ ಹೋಗೋಕ್ಕಾಗಲ್ಲ. ಯಾಕಾಗಲ್ಲ? ನಾನು ನಿನ್ನ ಕಾಡ್ಗೆ ಹೋಗು ಅಂತಿದ್ದೀನಾ? ತಾರ್ ರೋಡ್ ಮೇಲೆ ಹೋಗಿ ನಿನ್ಗೇನು ಕಷ್ಟ? ಹೋಗು. ಎಲ್ಲಿ ಬಂದು ಸಿಕ್ಕಾಕೊಂಡೆ ಗುರು? ಇವ್ರು ನಾ ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗುತ್ತಪ್ಪ,
ನಾವು ಹಾಕಿರೋ ಲೊಕೇಶನ್ಗೆ ಖಂಡಿತ ಬರ್ತೇವೆ. ಆದರೆ ಅದಕ್ಕೆ ಮುಂಚೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ. ಹಂಗೆಲ್ಲ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅದಕ್ಕೆ ನೀನು ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಎಂದಿದ್ದು. ಮೇಡಮ್, ಬರೀ ದುಡ್ಡಿನ ವಿಷಯ ಅಲ್ಲ ಮೇಡಮ್, ನಮಗೂ ಕೆಲಸದಲ್ಲಿ ಕೆಲವು ನಿಯಮಗಳು ಅಂತ ಇರುತ್ತೆ ಸರ್. ಮ್ಯಾಪ್ನಲ್ಲಿ ಲೊಕೇಶನ್ ಆ್ಯಡ್ ಮಾಡಿ. ಕರ್ಮ ಬಡ್ಕೊಂಡೆ ಆ ಮುಲ್ಲಾಸ ಆಟೋ ಕರ್ಕೊಂಬ ಅಂತ. ಅವನು ನಮಗೆ ಬೇಕಾದ ಕಡೆ ನಿಲ್ಲಿಸಿ ನಮಗೋಸ್ಕರ ಕಾಯ್ತಿದ್ದ. ಮೀಟ್ರ್ ಮೇಲೆ 10 ರೂಪಾಯಿ ಕೂಡ ಜಾಸ್ತಿ ತಗೋತಿರ್ಲಿಲ್ಲ. ಸುಬ್ಬು ಮೊಬೈಲ್ನಲ್ಲಿ ಬುಕ್ ಮಾಡಕ್ಕೆ ಬರುತ್ತೆ ಅಂತ ಬುಕ್ ಮಾಡಿದ್ರೆ ಹಿಂಗೆ ಆಗೋದು. ಮೇಡಮ್, ಸಾರಿನಪ್ಪ, ಇದೆಲ್ಲ ನಮಗೆ ಗೊತ್ತಾಗಲ್ಲ. ಅವಳ ಮಾತು ಸ್ವಲ್ಪ ಹೊರಟು, ನೀನು ಕೋಪ ಮಾಡ್ಕೋಬೇಡ. ಅದೇನು ಚೇಂಜ್ ಮಾಡಬೇಕು ಮಾಡಿಬಿಡಪ್ಪ. ಆಯ್ತಲ್ಲ, ಬೇಗ ನಡಿಯಪ್ಪ. ಸುಬ್ಬು ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ಪ್ರಸಾದ ತಗೊಂಡು ಆಮೇಲೆ ತಾನೇ ಅನುಗೆ ಅರ್ಶಿನ ದಾರ ಕೊಡಬೇಕು. ಹೌದು, ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನನ್ನ ಮನೆಗೆ ಹೋಗಬೇಕು. ಅವಳು ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಪುಷ್ಪ? ಅನು ಏನು ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಕಾಯ್ತಾ ಇರ್ತಾಳ? ನಾವು ಬರ್ತೀವಿ ಅಂತ ನಮಗೆ ಗೊತ್ತಿರ್ಲಿಲ್ಲಪ್ಪ. ಎಲ್ಲ ಬಿಡು. ಹಾಂ, ದೇವಸ್ಥಾನ ಬಂತು, ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಡಪ್ಪ. ಅಮ್ಮ, ನನ್ನನ್ನು ಬದುಕಿಸ್ತೀವಿ ಸಾಯಿಸ್ತೀವಿ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ಸತ್ಯ ಮಾತ್ರ ಯಾವತ್ತೂ ಸೋಲ್ಬಾರ್ದು. ಹಲೋ, ಹೇಳಿ ಮೀರಾ. ಅನು, ಹೊರಟಿದ್ಯಾ ಅಲ್ವಾ? ಪಾರ್ಟಿ ನಡೆಯುತ್ತೆ ಅಂತ ಹೇಳ್ದೆ ತಾನೆ. ಅನು, ನನ್ನ ಕ್ವೆಶ್ಚನ್ ಅದಲ್ಲ. ಪಾರ್ಟಿ ಹೇಗಿದ್ರು ನಡೆಯುತ್ತೆ. ನಾನು ಕೇಳಿದ್ದು ನೀನು ಹೊರಟಿದ್ಯಾ ಅಂತ. ಹಲೋ ಅನು, ಕ್ಯಾನ್ ಯು ಹಿಯರ್ ಮೀ? ಕೇಳಿಸ್ತದೆ ಮೀರಾ, ನಾನು ಹೊರಟಿದ್ದೀನಿ. ಅರ್ಚಕರೇ, ಅನು ಹೆಸರಲ್ಲಿ ಅರ್ಚನೆ ಮಾಡಿ. ಅನ್ನೋ ನಾಮ್ನೆಯ ಯಾಕೋ ಮನ್ಸಿಗೆ ಒಂಥರ ಸಮಾಧಾನನೇ ಇಲ್ಲ ಕಡೆ. ದೇವ್ರ ಸನ್ನಿಧಿಲಿ ನಿಂತ್ಕೊಂಡು ಸಮಾಧಾನ ಇಲ್ಲ ಅಂದರೆ ಹೇಗೆ ರಾಯರೇ? ಹಾಗಲ್ಲ, ಅರ್ಚನೆ ಮಾಡಿ ಅಂದಾಗ ನನ್ನ ಮಗಳ ಹೆಸರು ಬಿಟ್ಟರೆ ಅಡಿಯಂದರ ಹೆಸರು ಬರಲೇ ಇಲ್ಲ. ಬಹುಶಃ ನಿಮ್ಮ ಮಗಳಿಗೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಆ ತಾಯಿ ಎಲ್ಲ ನೋಡ್ಕೋತಾಳೆ, ಯೋಚನೆ ಮಾಡಬೇಡಿ. ನಿಮ್ಮ ಮಾತು ಕೇಳಿದ ಮೇಲೆ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಅನು ಆರ್ಯವರ್ಧನ್ ಹೆಸರಲ್ಲಿ ಅರ್ಚನೆ ಮಾಡಿ ಅರ್ಚಕರೇ.
ಹಲೋ, ಹೇಳು ಜೆಂಡೆ. ರಾಜನಂದಿನಿ ವಿಳಾಸ ತಲುಪಿದೆಯಾ? ಹಾಂ, ರೀಚ್ ಆದೆ. ಯಾಕೆ ನೀನು ಬರ್ತಿದ್ಯಾ? ನೀನು ಆ ಮನೇಲಿ ಸೆಟ್ಲ್ ಆದರೆ ನಾನು ಬರೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆ ನಾನು ನೋಡಿ ನಗು ಬರ್ತಿದ್ಯಾ? ನಿನ್ನ ನೋಡಿ ನಾನು ಯಾಕೆ ನಗಲಿ ಜೆಂಡೆ? ಯಾವಾಗಲೂ ಸ್ವಂತ ಶ್ರಮದ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಿದ್ದವನು ನಾನು. ಈಗ ಹಣೆ ಬರೋದ ಮೇಲೂ ನಂಬಿಕೆ ಬರೋದಕ್ಕೆ ಶುರುವಾಗ್ತಿದೆ. ಅವತ್ತು ರಾಜನಂದಿನಿ ವಿಲಾಸಕ್ಕೆ ಕದ್ದು ಮುಚ್ಚಿ ಬಂದವನು. ಅದಾದಮೇಲೆ 20 ವರ್ಷ ಇದೇ ಮನೆಗೆ ಮಾಲೀಕ ಆಗಿದ್ದವನು. ಈಗ ಮತ್ತೆ ಕೆಲಸ ಮಾಡೋ ಕೆಲಸಗಾರನಾಗಿ ಬಂದಿದ್ದೀನಿ. ಕಾಲ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಅರಸನಾದವನು ಹಾಳಾಗಿ ಕೆಲಸ ಮಾಡಲೇಬೇಕು ಅಲ್ವಾ? ಹಾಳಾದವನು ಅರ್ಥ ಕೂಡ ಆಗ್ಬೋದು ಅಂತೀನಿ. ನಮ್ಮ ಕಡೆ ಒಂದು ಮಾತಿದೆ. ನನ್ನ ಕಡೆ ಆ ಮಾತನ್ನು ಕೇಳೋಷ್ಟು ಟೈಮ್ ಇಲ್ಲ. ಕಾಲ್ ಮಾಡಿದ್ದೇನು ವಿಷಯ ಬೇಗ ಹೇಳು. ಆಯ್ತಪ್ಪ, ನೀನು ಆ ಕಂಪ್ನಿನಲ್ಲಿ ದುಡಿ ಕೆಲಸ ಮಾಡು, ಆದರೆ ಮನೇಲಿ ಸೆಟ್ಲ್ ಆಗೋ ಪ್ಲ್ಯಾನ್ ಮಾತ್ರ ಮಾಡಬೇಡ. ಆಮೇಲೆ ನಾನು ಬೀದಿಗೆ ಬೀಳೋ ಹಾಗೆ ಖಂಡಿತ ಮಾಡಲ್ಲ, ಡೋಂಟ್ ವರಿ. ಜೆಂಡೆ, ನಾನಿಲ್ಲಿ ಮನೆ ಮಾಲೀಕಾಗಿ ಬಂದಿಲ್ಲ. ಎಲ್ಲ ವರ್ಕರ್ಸ್ನು ಕರೆಯೋ ಹಾಗೆ ನನ್ನೂ ಕರೆದಿದ್ದಾರೆ, ಬಂದಿದ್ದೀನಿ ಅಷ್ಟೆ. ಇಲ್ಲೇ ಇರ್ತೀನೋ ಅಲ್ವೋ ಅನ್ನೋದು ಡೆಸ್ಟಿನಿಗೆ ಬಿಡ್ತೀನಿ. ಜೆಂಡೆ, ಇದು ತುಂಬ ದೊಡ್ಡ ಜರ್ನಿ. ನಂಗೆ ತುಂಬ ಆಯಾಸ ಅನ್ನಿಸ್ತಿದೆ. ಅಯ್ಯ, ನೀನೇನೋ ಮಾತಾಡಬೇಡ, ನಂಗೆ ಟೆನ್ಷನ್ ಆಗುತ್ತೆ. ನೀನು ರಾಜನಂದಿನಿ ವಿಲಾಸಕ್ಕೆ ತಾನೇ ಹೋಗಿರೋದು. ನಾನು ರಾಜನಂದಿನಿ ವಿಲಾಸಕ್ಕೆ ಬಂದಿದ್ದೀನಿ ಅಂತ ನಿನ್ನ ಟೆನ್ಷನ್ ಆಗ್ತಿದೆಯೋ, ಅಥವಾ ರಾಜನಂದಿನಿ ವಿಲಾಸಕ್ಕೆ ಹೋಗದೆ ಬೇರೆ ಕಡೆ ಹೋಗ್ತಿದ್ದೀನಿ ಅನ್ನೋ ಅನುಮಾನದಿಂದ ಟೆನ್ಷನ್ ಆಗ್ತಿದೆಯೋ? ಹಾಗಲ್ಲ, ನೀನು ಹೇಳಿದ 2 ವಿಷಯಕ್ಕೂ ನನ್ನ ಟೆನ್ಷನ್ ಅಲ್ಲ, ಭಯ ಆಗ್ತಾ ಇದೆ. ಅಲ್ಲಿ ಹೋಗಿ ನಾನು ಮರ್ತು ಬಿಟ್ರೆ ಅಂತ. ಆದಷ್ಟು ಬೇಗ ನೀನು ವಾಪಸ್ ಬಾ. ಬೇಗನಾ? ನಾನು ಯಾಕೆ ಬರಬೇಕು? ಅದೇನೋ ಆಚೆ ಕೆಲಸ ಇದೆ ಅಂತ ಹೇಳ್ತಿದ್ದೆ, ಹೋಗೋದು ಕ್ಯಾನ್ಸಲ್ ಆಯಿತಾ? ಇಲ್ಲ, ಈಗ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನೀನು ಎಲ್ಲಿದೆಯಾ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದೆ. ನೀನು ಅಲ್ಲಿ ತುಂಬ ಹೊತ್ತು ಇರಬೇಡ, ಎಲ್ಲ ಸೇರಿ ನೀನು ಮೈಂಡ್ ವಾಶ್ ಮಾಡಿಬಿಡ್ದೆ. ನಾನು ಬೇಗ ಮನೆಗೆ ಬರಬೇಕು ಅಂತಂದರೆ ನೀನೀಗ ಕಾಲ್ ಕಟ್ ಮಾಡಬೇಕು, ಸರಿನಾ? ಬಾಯ್. ಅನುಗೆ ಸತ್ಯ ಹೇಳೋ ಈ ಕೊನೆ ಅವಕಾಶನ ನಾನು ಮಿಸ್ ಮಾಡ್ಕೋಬಾರ್ದು. ಈಗ ಒಂದೊಂದು ಕ್ಷಣನೂ ನನಗೆ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ರಾಜನಂದಿನಿ ವಿಲಾಸದಲ್ಲಿ ಶಾಶ್ವತವಾಗಿರ್ತೀನೋ ಬಿಡ್ತೀನೋ ಅನ್ನೋದನ್ನು ಡೆಸ್ಟಿನಿಗೆ ಬಿಟ್ಟಿದ್ದೀನಿ ಅಂತ ಆರ್ಯ ಯಾಕೆ ಹೇಳ್ದ? ನನ್ನ ಹತ್ರ ಅನು ಬೇಡ, ಅವಳ ಆಸ್ತಿ ಬೇಡ, ಏನು ಬೇಕಾಗಿಲ್ಲ ಅಂತ ಹೇಳಿ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತೀಯಾನ? ನನ್ನ ನಂಬೋಕ್ಕೆ ಕಷ್ಟ ಆಗ್ತಿದೆಯಲ್ಲ. ಈ ಪತ್ರದ ಬಗ್ಗೆ ಅವನು ಒಂದು ಮಾತು ಆಡ್ತಿಲ್ಲ ಅಂತಂದರೆ ಬಹುಶಃ ಇದ್ರ ಬಗ್ಗೆ ಅವನಿಗೇನು ಗೊತ್ತಿಲ್ಲ ಅನ್ಸತ್ತೆ. ಅವನು ತಾನೇ ಬುದ್ಧಿವಂತೆ ಅನ್ಕೊಂಡ್ಬಿಟ್ಟಾಳೆ. ಇಲ್ಲಿರೋ ಕಾಫಿ ಡೇ, ಮಾಲು, ರೆಸ್ಟೋರೆಂಟಲ್ಲಿ ಭೇಟಿ ಆಗೋದು ಬದಲು ಬೆಟ್ಟದಲ್ಲಿ, ಅದು ರಾಜನಂದಿನಿ ಸತ್ತು ಬೆಟ್ಟದಲ್ಲಿ ಹುಟ್ಟಾಗಿ ಸಮಾಲೋಚನೆ ನಡೆಸೋಕ್ಕೆ ಆರ್ಯನ್ ಕರ್ತೀವಿ. ಇದರಿಂದ ನನಗೆ ಒಳ್ಳೆಯದಾಯಿತು. ಸಾಯೋಕ್ಕೆ ಬೆಸ್ಟ್ ಪ್ಲೇಸ್ನ ಸೆಲೆಕ್ಟ್ ಮಾಡಿದ. ಸದ್ಯ CCTV ಏನೂ ಇರಲ್ಲ, ಅಥವಾ ನಾನು ಸಿಕ್ಕಾಕೋಕ್ಕೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡಿರ್ಬೋದಾ? ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು.